ಹಾಯ್ ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಮತ್ತೆ ದಾಹದ ದಿನಗಳು ಬರ್ತಾ ಇದಾವಂಗ್ ಕಾಣಿಸ್ತಾ ಇದೆ. ಯಾಕಂದ್ರೆ ಭಾರತದ ಬಳಿಕ ಈಗ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನಕ್ಕೆ ನೀರಿನ ಹೊಡೆತ ಕೊಟ್ಟಿದೆ. ನಿಮಗೆ ನೆನಪಿರಬಹುದು, ಪಹಲ್ಗಾಮ್ ದಾಳಿ ಬಳಿಕ ಭಾರತ ಸಿಂಧೂ ನದಿಯಲ್ಲಿ ನಮ್ಮ ಪಾಲಿನ ನೀರು ಕೂಡ ಪುಕ್ಸಟೆ ಕೊಡ್ತಾ ಇದೀವಿ, ನಿಮಗೆ ಎಕ್ಸ್ಟ್ರಾ ಅದು ಕೊಡಲ್ಲ, ಎಕ್ಸ್ಟ್ರಾ ಇಲ್ಲ, ನಮ್ಮ ಪಾಲಿದ ಇನ್ಮೇಲೆ ನಾವೇ ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ ಪಾಕಿಸ್ತಾನ ತಲೆಬಿಸಿ ಮಾಡ್ಕೊಂಡಿತ್ತು. ಈಗ ತಾಲಿಬಾನಿಗಳು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ನೀರ್ ನಮ್ಮದು, ಪಾಕಿಸ್ತಾನಕ್ಕೆ ಬೇಡ ಅಂತ ಹೇಳಿ ಕುನಾರ್ ನದಿಗೆ ಡ್ಯಾಮ್ ಕಟ್ಟೋಕೆ ಹೊರಟಿದ್ದಾರೆ. ಈ ಕುನಾರ್ ನದಿ ಪಾಕಿಸ್ತಾನಕ್ಕೆ ಅತಿ ಮುಖ್ಯವಾಗಿರೋ ಕಾಬೂಲ್ ನದಿಯ ಉಪನದಿ. 480 ಕಿಲೋಮೀಟರ್ ಉದ್ದದ ಈ ನದಿ ಪಾಕ್ನ ಚಿತ್ರಾಲ್ ನಲ್ಲಿ ಹುಟ್ಟಿ ಅಫ್ಘಾನಿಸ್ತಾನಕ್ಕೆ ಹೋಗಿ ಕಾಬೂಲ್ ನದಿ ಜಾಯಿನ್ ಆಗಿ ಆಮೇಲೆ ವಾಪಸ್ ಪಾಕಿಸ್ತಾನಕ್ಕೆ ಸೇರುತ್ತೆ. ಆದ್ರೆ ಪಾಕಿಸ್ತಾನದಾದ್ಯಂತ ಕುಡಿಯೋಕೆ, ಕೃಷಿಗೆ, ಕರೆಂಟ್ ಉತ್ಪಾದನೆಗೆ ಎಲ್ಲದಕ್ಕೂ ಇದ್ರ ನೀರ್ ಬೇಕು. ಆದ್ರೆ ತಾಲಿಬಾನ್ ಸುಪ್ರೀಂ ಲೀಡರ್ ಹೈಬತುಲ್ಲಾ ಅಖುಂಜಾದಾ ನೇರವಾಗಿ ಆದೇಶ ಕೊಟ್ಟಿದ್ದಾರೆ, ಕಾಬೂಲ್ ನದಿಗೆ ಕನೆಕ್ಟ್ ಆಗೋಕ್ಕಿಂತ ಮುಂಚೆನೆ ಕುನಾರ್ ನದಿಗೆ ಡ್ಯಾಮ್ ಕಟ್ಟಬೇಕು ಅಂತ. ಈಗ ಆಲ್ರೆಡಿ ಸ್ಥಳೀಯ ಕಂಪನಿಗಳು ಕೆಲಸ ಶುರು ಮಾಡಿವೆ. ತಾಲಿಬಾನಿ ಅಧಿಕಾರಿಗಳು ಸೈಟ್ ಇನ್ಸ್ಪೆಕ್ಷನ್ಗೂ ಹೋಗಿದ್ದಾರೆ. ಸೊ ಪಾಕಿಸ್ತಾನಕ್ಕೆ ಪಿಕ್ಚರ್ ಬಿಡ್ತಾ ಇದೆ. ಯಾಕಂದ್ರೆ ಕುನಾರ್ ನದಿ ಕಾಬೂಲ್ ಹರಿವಿನ 50 ರಿಂದ 75% ನೀರು ಕೊಡುತ್ತೆ ಇದು ಕುನಾರ್. ಇದನ್ನ ನಿಲ್ಲಿಸಿದ್ರೆ ಪಾಕ್ನ ಕೃಷಿಗೆ, ಪೇಶಾವರ ಡ್ಯಾಮ್ಗೆ, ವಿದ್ಯುತ್ ಉತ್ಪಾದನೆಗೆ ದೊಡ್ಡ ಹಾನಿ ಆಗುತ್ತೆ. ಆದ್ರೆ ಅಫ್ಘಾನಿಸ್ತಾನಕ್ಕೆ ಲಾಭ ಇದೆ. ಈ ಡ್ಯಾಮ್ ನಿಂದ 45 ಮೆಗಾವ್ಯಾಟ್ ಕರೆಂಟ್ ಮತ್ತು 1.5 ಲಕ್ಷ ಎಕರೆ ಭೂಮಿಗೆ ನೀರು ಸಿಗುತ್ತೆ ಅವರಿಗೆ. ಹಾಗೆ ಪ್ರವಾಹನು ಕಂಟ್ರೋಲ್ ಮಾಡಬಹುದು. ಸೊ ಒಂದೇ ಮಾತ್ರ ಹೇಳಬೇಕು ಅಂತ ಹೇಳಿದ್ರೆ, ಭಾರತದ ಬಳಿಕ ಈಗ ಅಫ್ಘಾನಿಸ್ತಾನವು ಕೂಡ ನಾನು ಈ ಕಡೆಯಿಂದ ಒಜಿತೀನಿ ಅಂತ ಹೇಳಿ ಬರ್ತಾ ಇದ್ದಾರೆ. ಆ ಮೂಲಕ ಪಾಕ್ ಬಾಯಿಯ ಊಟ, ಕೈಯ ವಿದ್ಯುತ್, ಹೊಟ್ಟೆಯ ನೀರು ಎಲ್ಲದರ ಮೇಲೂ ಕೂಡ ತಾಲಿಬಾನಿಗಳು ಕಣ್ಣು ಹಾಕಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಗೆ ಈ ರಿಲೇಟೆಡ್ ವಿಡಿಯೋವನ್ನ ಮಿಸ್ ಮಾಡದೆ ಚೆಕ್ ಮಾಡಿ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.